ಅದು ಅದು ಒಂದೇ ಕರೆಕ್ಟ್ ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿ. ನಿಮ್ದು ಸರ್ನೇಮ್ ಸಚಿನ್ ಕಳ್ಳಿ ಅಂತ ಯಾಕೆ ಬಂದು? ಫ್ಲೈಟ್ ಒಳಗೆ ಕರ್ಕೊಂಡು ಹೋದ್ರಿ ನೋಡ್ರಿ. ಅವಾಗ ಅಳ್ಳಕ್ಕೆ ಚಾಲು ಮಾಡಿದ್ರಿ ನಮ್ಮ ಮಮ್ಮಿ. ಅಳತ್ತೀರಿ ಯಾಕೆ ನಾವು ಏನೋ ಒಂದು ಖುಷಿ ಇದೆ. ಪರ್ಸನಲಿ ಬಾಜು ಕೂತ ಅವ್ರದ್ದು ಇನ್ಸ್ಟಾಗ್ರಾಮ್ ತೆಗೆದು ಫಾಲೋವರ್ಸ್. ಕನ್ನಡ ಇಂಡಸ್ಟ್ರಿಗೆ ಯಾರು ಹೆಸರು ತರದವ್ರು ಎಲ್ಲರದು ಫ್ಯಾನ್ಸಿಂಗ್ ಸೆನ್ಸ್ ಅಲ್ಲಿ ಕಿಚ್ಚ ಸುದೀಪ್. ಇವಾಗ ನೀವು ಡಬಲ್ ಆಕ್ಟಿಂಗ್ ಮಾಡ್ತಿರಲ್ರಿ ಹೋರಣ ಅದು ಯಾವ ತರ ಸ್ಕ್ರಿಪ್ಟ್ ಮೊದ್ಲೇ ಒಂದೊಂದ್ ವಿಡಿಯೋ ಮಾಡ್ತೀರೇನ್ರಿ? ಎಲ್ಲ ಒಂದ್ ವಿಡಿಯೋ ಮಾಡಿ ಇನ್ನೊಂದ್ ವಿಡಿಯೋ ಜಾಯಿಂಟ್ ಮಾಡಿ? ಅಣ್ಣ ಹೆಂಗೆ ಗೊತ್ತಿರಣ್ಣ, ನಾ ಸ್ಕ್ರಿಪ್ಟ್ ಬರ್ತೀನಿ ರೀ. ಫಸ್ಟ್ ಇಬ್ಬರು ನಡು ಕಮ್ಯುನಿಕೇಶನ್ ಅಂದ್ರೆ ಎ ಬಿ ಅಪ್ಪ ಮಗ ಐತಂದ್ರೆ ಎ ಬಿ ಹಿಂಗೆ ಫಸ್ಟಿಂದ ಅಪ್ಪಂದು ಏನು ಶೂಟ್ ಅದ ಪೂರಾ ಶೂಟ್ ಮಾಡ್ಕೊಂಡ್ಬಿಡ್ತೇನೆ ರೀ. ಮಗಂದು ಏನದ ಪೂರಾ ಶೂಟ್ ಮಾಡ್ಕೊಂಡ್ಬಿಡ್ತೇನೆ ರೀ. ನಡು ಎಕ್ಸ್ಪ್ರೆಷನ್ಸ್ ಬೇಕಲ್ರಿ, ಅದ್ರದ್ದೊಂದು ಸಪ್ರೇಟ್ ಕ್ಲಿಪ್. ಅಪ್ಪ ಮಾತಾಡೋ ಟೈಮಿಗೆ ಮಗ ಎಕ್ಸ್ಪ್ರೆಷನ್ ಮಾಡೋದು, ಮಗ ಮಾತಾಡೋ ಟೈಮಿಗೆ ಅಪ್ಪ ಎಕ್ಸ್ಪ್ರೆಷನ್ ಎಲ್ಲ ಒಂದು ಒಮ್ಮೆಗೆ ಶೂಟ್ ಮಾಡಿ ಕಟ್ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಅಣ್ಣ. ನಾ ಅನ್ಕೊಂಡಿದ್ರೆ ಫಸ್ಟ್ ಈ ಕಡೆ ಒಂದು ವಿಡಿಯೋ ಮಾಡಿ ಈ ಕಡೆ ಒಂದು ಅದು ಹೆವಿ ಆಗ್ತಾರಣ್ಣ, ಅದು ಭಾಳ ಹೆವಿ ಆಗ್ತಾರಣ್ಣ. ಒಮ್ಮಿಗೆ ಮಾಡೋದು ಪಾರ್ಟಿ ಒಮ್ಮಿಗೆ ಮಾಡ್ಕೊಂಡು ಪಾರ್ಟಿ ಒಮ್ಮಿಗೆ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡ್ಬಿಡೋದು. ಅಂದ್ರೆ ಅಲ್ಲಿ ಹೇಳೋ ಟೈಮಿಗೆ ಗ್ಯಾಪ್ ಕೊಡ್ಬೇಕು. ಗ್ಯಾಪ್ ಕೊಡ. ಫೋನ್ದೊಂದು ಚಲೋ ಕಂಟೆಂಟ್ ಅಂದ್ರೆ ನಿಮ್ ತಂದೆ ಆ ಫೋನ್ನಾಗ ಮಾತಾಡ್ತೀನೋ ನೀವು ಹೇಳ್ತೀರಿ ನನಗ ಫೋನ್ ಬರವ ಬಿಸಿವಾ ನಮ್ ನೆಕ್ಸ್ಟ್ ಫೋನ್ ಮಾಡವ್ರ ಅಂತ ಹೇಳ್ತೀವಿ. ಅದು ಎಷ್ಟು ನಿಮ್ಗೆ ಖುಷಿ ಕೊಡ್ತದೆ ಪರ್ಸನಲಿ? ಏನಿಲ್ರಣ್ಣ, ಮಾಡ್ತೀರಣ್ಣ ಒಟ್ಟು ಟೋಟಲ್ ಮಂದಿಗೆ ರಿಲೇಟ್ ಆಗಂಗೆ ಮಾಡ್ತೀವಿ. ಚಲೋ ಕಂಟೆಂಟ್ ನಿಮ್ದು. ಇದೇ ತರ ಕಂಟೆಂಟ್ ಚಲೋ ಮಾಡ್ರಿ. ಥ್ಯಾಂಕ್ಸ್ ಅಣ್ಣ, ಎಲ್ಲ ನಿಮ್ ಸಪೋರ್ಟ್ ರೀ, ಜನರ ಸಪೋರ್ಟ್ ಆಶೀರ್ವಾದ ನಮ್ ಕೆಲ್ಸ. ಆಯ್ತು, ಯೂಟ್ಯೂಬ್ನಾಗನು ಭಾಳ ಗ್ರೋತ್ ಆರಿ ಅಣ್ಣ. ಯೂಟ್ಯೂಬ್ ಮಾಡ್ತೀನಿ ಅಣ್ಣ, ನಂಗೆ ಭಾಳ ಕಾಸು ಅದ ರೀ ಯೂಟ್ಯೂಬ್ದಾಗ. ಚಲೋ ರೀಚ್ ಆಗ್ಬೇಕಂತ ಅಂದ್ರೆ ರೀಚ್ ಆಗ್ಬೇಕ್ರಿ ಅಣ್ಣ. ಒಳ್ಳೆ ಸರಪ್ಪ ಮನುಷ್ಯ ಚಲೋ ಅನಪ್ಪ, ಚಲೋ ಮಾಡ್ತಾನೆ ವಿಡಿಯೋ, ಇದು ಅಂದ್ರೆ ಸಾಕು. ಅದು ಬಿಟ್ಟು ನಾವು ಹೆಂಗ್ ಯೂಟ್ಯೂಬ್ನಾಗ ಹೆಂಗ್ ಫ್ಯಾನ್ಸ್ ಸಂಪಾದನೆ ಮಾಡ್ಕೋಬೇಕಂದ್ರೆ ನಮ್ ಫೇಸ್ ಮ್ಯಾಗ ಆಡಿಯನ್ಸ್ ಸಂಪಾದನೆ ಮಾಡ್ಬೇಕು. ಹೌದ್ರಿ, ಅಂದ್ರೆ ಲೈಕ್ ಯೂಟ್ಯೂಬ್ ಆಡಿಯನ್ಸ್ ಬೇರೆ ಇರ್ತಾರೆ, ನೆಕ್ಸ್ಟ್ ಲೆವೆಲ್ ಆಡಿಯನ್ಸ್ ಇರ್ತಾರೆ. ಮಾಡ್ಬೇಕಣ್ಣ ಯೂಟ್ಯೂಬ್ ಮೇಲೆ ಸ್ವಲ್ಪ ಕೆಲಸ ಮಾಡ್ಬೇಕು. ಸರ್ನೇಮ್ ಸಚಿನ್ ಕಳ್ಳಿ ಅಂತ ಯಾಕೆ ಬಂದು? ಕಡ್ಲಿ ಅಂತ ನಮ್ಮ ಮುತ್ತೆಯವ್ರಲ್ಲೇ ಬಂದಿದ್ರಣ್ಣ. ಯಾಕಂತ ನಂಗೂ ಗೊತ್ತಿಲ್ರಿ. ನಮ್ಮ ಮುತ್ತೆಯವ್ರಲ್ಲೇ ಕಡ್ಲಿ ಅಂತ ಚಲೋ ಚಿತ್ತಾಪುರದಾಗ ಮುತ್ತೆಯವ್ರ ಹೆಸರಲ್ಲಿ ಚಲೋ ಗುರ್ತು ಹಿಡಿತಾರೆ ಅಣ್ಣ. ನಮ್ಮೂರು ಚಿತ್ತಾಪುರ ರೀ, ಅವ್ರಲ್ಲೇನೇ ಬಂತ ಅಣ್ಣ. ಮೇ ಬಿ ನನ್ನ ಪ್ರಕಾರ ಏನು ಕಡ್ಲಿ ಏನೋ ಬೆಳಿತಿದ್ರ ಅನಿಸ್ತದ ಗೊತ್ತಿಲ್ಲ ನಂಗೂ. ನಮ್ಮ ಪಪ್ಪ ಅವ್ರಿಗೆ ಕೇಳಕ್ ಹೋಗಿದ್ರಿ ನಾನು, ಬಟ್ ಅದು ಕಡ್ಲಿ ಏನೋ ಬ್ರ್ಯಾಂಡ್ ಮಾಡ್ಬೇಕ್ರಿ, ಈಗ ಬ್ರ್ಯಾಂಡ್ ಮಾಡ್ಬೇಕ್ರಿ. ಅದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡ್ರಿ ಅಷ್ಟ. ಮಾಡ್ತೇನೆ ಅಣ್ಣ. ಬಾಳ ಇದು ಇಲ್ಲಿ ನಂದ್ ಹೆಸರು ಸಚಿನ್ ಕಡ್ಲಿ ಇಡೋಣ. ನಮ್ ಫ್ಯಾಮಿಲಿ ಮೇಟ್ಸಿಗೆ ಬಾಳ ಮಂದಿ ಕೇಳತ್ತಾರೆ, ಓ ಸಚಿನ್ ಈಗ ಯಾರ ಈಗ ನಿಮ್ ಹೆಸರು ಅಂತ ಕೇಳಿದಾಗ ಅವ್ರ ಏನೊಂದ್ ಏನೋ ಹಿಂಗ್ ಹೆಸರೇ ಅವ್ರ ಕಡ್ಲಿ ಅಂತ. ಓ ಕಡ್ಲಿ ಅಂದ್ರೆ ನಿಮ್ ಸಚಿನ್ ಕಡ್ಲಿ ಅವ್ರು ಗೊತ್ತಿರಬಹುದಲ್ಲ ಅಂತ ನಮ್ ಫ್ಯಾಮಿಲಿದವ್ರಿಗೆ ಕೇಳತ್ತಾರೆ. ಇದನ್ನು ಬಾಳ ಖುಷಿ ಆದ ವಿಚಾರ. ಅಂದ್ರೆ ನೀವು ಹುಟ್ಟಿ ಬೆಳೆದವ್ರೆಲ್ಲ ಚಿತ್ತಾಪುರ? ಇಲ್ರಿ ಅಣ್ಣ, ನಾನು ಹುಟ್ಟಿದ್ದು ಕಲಬುರ್ಗಿ, ಬಟ್ ನಮ್ದು ಪೂರ ಎಲ್ಲ ಚಿತ್ತಾಪುರ ರೀ. ಬಟ್ ನಾ ಈ ಕಡೆ ಇದ್ದೇನೆ ಅಣ್ಣ. ನಮ್ಮ ಮಮ್ಮಿ ಪಪ್ಪ ಅಲ್ಲಿದ್ದಾಗ ಒಂದ್ 2 ವರ್ಷ ನಮ್ಮ ಅಜ್ಜಿ ಮನೆಯಾಗಿದ್ದಾರೆ ಇಲ್ಲ ಕಲಬುರ್ಗಿ ಒಳಗೆ ಕಲಬುರ್ಗಿ ಒಳಗಿದ್ದಾರಣ್ಣ. ಆಮೇಲೆ ನಂದು ಎಜುಕೇಶನ್ ಸಲ ಚಿತ್ತಾಪುರದಿಂದ ಕಲಬುರ್ಗಿಗೆ ಬಂದ್ರಣ್ಣ ನಮ್ಮ ಫ್ಯಾಮಿಲಿ. ಮತ್ತೆ ನಿಮ್ದು ಎಜುಕೇಶನ್ ಎಲ್ಲ ಏನು ಅಣ್ಣ? ನಂದು ಕಂಪ್ಲೀಟ್ಲಿ ಈ ರೀಸೆಂಟ್ಲಿ BE ಕಂಪ್ಲೀಟ್ ಆಗಿದ್ರಿ ಅಣ್ಣ. ಈಗ ಸ್ವಲ್ಪ ಮುಂದಿನ ಪ್ರೊಸೀಜರ್ಸ್ ನಡೆದವ್ರಿ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡ್ರಿ ಅಣ್ಣ? ನಾನು ಒಟ್ಟು ಒಂದ್ ಚಲೋ ಒಂದ್ ಜಾಬ್ ನೋಡ್ಕೊಂಡು ಅದ್ರ ಜೊತೆ ಇದು ಫೋಕಸ್ ಮಾಡ್ಬೇಕಂತ ಹೋದ್ರಿ ಅಣ್ಣ. ಅದ ರೀ, ಇದು ಒಂದೊಂದ್ ಸರ್ತಿ ಚೇಂಜ್ ಆಗ್ತಾರೆ, ಗೊತ್ತಿಲ್ಲ, ಮೂಡ್ ಮೇಲೆ ಹೋಗ್ತಾರೆ. ಮತ್ತೆ ನಮ್ಮ ಮಮ್ಮಿ ಪಪ್ಪ ಒಂದ್ ಏನ್ ಪ್ರೆಷರ್ ಇಲ್ರಿ, ಏನ್ ಮಾಡ್ತಿ ಚಲೋ ಮಾಡಂತಾರೆ. ಮಾಡ್ತೀನಿ, ಏನಾರ ಒಂದ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅದಾರ ನಮ್ಮ ಮಮ್ಮಿ ಪಪ್ಪಾಗ. ಮತ್ ನಿಮ್ ತಾಯಾರು ಬಹಳ ಸಪೋರ್ಟ್ ಮಾಡ್ತಾರ್ರಿ. ಟೋಟಲಿ ನೀವು ಫ್ರೆಂಡ್ ತರ ಅಂದ್ರೆ ಒಂದ್ ಫ್ರೆಂಡ್ ತರ ಇರ್ತೀರಿ ಮನ್ಯಾಗ. ನಮ್ಮ ಮಮ್ಮಿ ಬಾಳ ಸಪೋರ್ಟ್ ಮಾಡ್ತಾರ. ನಾನು ಏನ್ ಮಾಡಿದ್ರು ಲೈಕ್ ಹಿಂಗೇನು ಅಡಚಣೆ ಮಾಡಲ್ರಿ. ನಾನು ಅವ್ರಿಗೂ ಗೊತ್ತ ಏನ್ ಕರೆಕ್ಟ್ ಮಾಡ್ತಾನ ನೀವು ಅಂತಂದು. ಬಟ್ ಏನಾರ ಮಾಡೀನಿ ಒಂದ್ ಸರ್ತಿ ಹೇಳ್ತೀನಿ ಅಣ್ಣ, ನಾನು ಹೇಳೇ ಮಾಡ್ತೀನಿ ಅಣ್ಣ. ಏನಿದ್ರು ಅವ್ರಿಗೆ ಕೇಳೇ ಮಾಡ್ತೀನಿ ಅಣ್ಣ. ಇವಾಗ ನಿಮ್ ತಾಯಾರಿಗೆ ಹೇಳಲಾರ್ದೆ ಎಲ್ರು ಟ್ರಿಪ್ಪಿಗೆ ಹೋಗಿದ್ದು ಏನಿಲ್ರಣ್ಣ, ನಾ ಹೇಳಿಲ್ಲ ಅಂತಂದ್ರು ಮತ್ತ ಒಂದ್ 2 ದಿನ ಹೇಳ್ತೇನೆ ಅಣ್ಣ. ಹಂಗೇನಿಲ್ರಣ್ಣ, ಎಲ್ಲಾ ಹೇಳ್ತೇನ್ರಿ. ಹೇಳ್ಬಾರ್ದು ಹೇಳ್ತೇನೆ ಅಣ್ಣ. ಅದು ನಿಂದ್ರಲ್ರಿ ನಮ್ ಬಾಯ್ದಾಗ ಹೇಳ್ತೇನೆ ಅಣ್ಣ. ಅಂದ್ರೆ ಅಷ್ಟು ಕ್ಲೋಸ್ ಆಗ್ಯಾರ ನಿಮ್ ತಾಯಾರು, ಅಷ್ಟು ಫ್ರೆಂಡ್ಲಿ ಆಗಿ ನೋಡ್ತೀರಿ ನೀವು. ಹಿಂಗ್ ಮುಚ್ಚಿಟ್ಟಿದಂತ ಏನಿಲ್ಲ ನೋಡೋಣ, ಏನು ಹಿಂಗ್ ಮುಚ್ಚಿಟ್ಟಿಲ್ರಿ.
ಎಲ್ಲ ಹೇಳ್ತೀನಿ ಅಣ್ಣ ನಮ್ಮ ಮನ್ಯಾಗ ನಮ್ಮ ಪೇರೆಂಟ್ಸ್ ನಮ್ಮ ಮಮ್ಮಿ ಎಲ್ಲ ಹೇಳ್ತೇನೆ. ನಿಮ್ ತಯಾರ್ ನಿಮ್ಗೆ ಐಫೋನ್ ಇಸ್ಕೊಟ್ಟಾರಲ್ರಿ ಅದ್ರ ಬಗ್ಗೆ? ಅದು ಒಂದೇ ಕರೆಕ್ಟ್ ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿ. iPhone 13 ಅಣ್ಣ. ಅದು ಆಕ್ಚುಲಿ ನಂಗೆ ಏನೋ ಒಂದ್ ಸ್ವಲ್ಪ ಅಮೌಂಟ್ ಬರ್ತಿತ್ರಿ ಮೋಜ್ ಆ್ಯಪ್ ಕಡೆಯಿಂದ ಸ್ವಲ್ಪ ಜಮಾ ಮಾಡಿದ್ದೆ. ಜಮಾ ಅಂದ್ರೆ ಮಮ್ಮಿ ಕದ ಕೊಟ್ಟಿದ್ದೆ. ಅವಾಗ ಐಫೋನ್ ತಗೋಬೇಕಂತಿತ್ರಿ ಅಣ್ಣ. ಅಂದ್ರೆ ನಾ 13 ತಗೋಬೇಕಂತಿದ್ದಿಲ್ರಿ. ಏನೋ ಒಂದು ಐಫೋನ್ ತಗೊಂಡ್ ಬಟ್ ಅಲ್ಲಿ ಹೋದಾಗ ನಮ್ಮ ಪಪ್ಪ ಅವರು ತಗೋತಿ ಯಾವ್ದು ಲೇಟೆಸ್ಟ್ ಅದ ಅದೇ ತಗೋತಂದ್ರಿ. ನಮ್ಮ ಪಪ್ಪ ಅವ್ರು ಮತ್ತೆ 13 ತಗೊಂಡ್ಯಾರಣ. 13 ತಗೊಂಡು ಅಲ್ದ್ರಾಗ ವಿಡಿಯೋ ಮಾಡಕ್ ಚಾಲು ಮಾಡಿದ್ರಿ. ಭಯಂಕರ ವೈರಲ್ ಅದು ರೀ. ಆಮೇಲೆ ಈಗ 16 Pro ತೊಗೊಂಡೇನ್ರಿ. 16 Pro ಒಳಗೆ ಎಕ್ಸಾಕ್ಟ್ ಅರ್ಧ ನಮ್ಮ ಮಮ್ಮಿದ ಅದ ರೀ, ಅರ್ಧ ನಮ್ದು ಅದ ರೀ. ಮಮ್ಮಿ ಯಾವ ತರ ಅಂತಾರ್ರಿ ನೀವು ಈ ತರ ಒಂದ್ ಕಂಟೆಂಟ್ ಮಾಡಿ ಮಮ್ಮಿ ರೀಲ್ಸ್ ಮಾಡಮ್ ಅಂದಾಗ ಇದು ಚಲೋ ಅದ ಇದು ಬೇಡ ಇದು ಚಲೋ ಇಲ್ಲ? ಯಾಕೆ ಚಲೋ ಇಲ್ಲ ಅಂತ ಒಂದ್ಸರ್ತಿನೂ ಅಂದಿಲ್ಲ ಅಣ್ಣ. ನಾ ಹೇಳ್ತೀನಿ ಕೇಳ್ರಿ, ಚಲೋ ಇಲ್ಲ ಅಂತ ಒಂದ್ಸರ್ತಿ ಅಂದಿಲ್ಲ. ಮಮ್ಮಿ ಒಂದು ರೀಲ್ ಶೂಟ್ ಮಾಡೋದ ರೆಡಿ ಆಗಂತಿದ್ರು, ರೆಡಿ ಆಗ್ತಾರ. ಅವ್ರಿಗೆ ಕಂಟೆಂಟೇ ಗೊತ್ತಿರಲ್ರಿ, ಏನಂತ ಗೊತ್ತಿರ. ಅವ್ರ ಡೈಲಾಗ್ಸ್ ಹೇಳ್ತೇನ್ರಿ ನಾ, ಇದು ಡೈಲಾಗ್ ಇಷ್ಟ ಹೇಳ್ಬೇಕು ನೀ ಅಂತ ಅಷ್ಟ್ ಹೇಳ್ತಾರಣ್ಣ. ಮುಗಿತ. ಮಮ್ಮಿ ಅವ್ರಿಗೆ ನೀವು ಕಾಸ್ಟ್ಲಿಯಸ್ ಗಿಫ್ಟ್ ಇಸ್ಕೊಟ್ರೆ? ಇಸ್ಕೊಟ್ಟೇನಲ್ರಿ ಅಣ್ಣ. ಅಣ್ಣ ಕಾಸ್ಟ್ಲಿಯಸ್ಟ್ ಅಂದ್ರೆ ಅದು ಹೇಳ್ಬಾರ್ದ್ರ ಅಣ್ಣ, ರೇಟ್ ಹೇಳ್ಬಾರ್ದ್ರಿ. ಒಂದ್ ಐಫೋನ್ ತಗೊಳಷ್ಟ ಅದ ನೋಡ್ರಿ ಅಣ್ಣ. ಅದ್ ರೇಟ್ ಹೇಳಲ್ರಿ ಅಣ್ಣ, ಹೇಳಿದ್ರು ತಪ್ಪತ್ರಿ. ನಂಗೆ ಮೂಡಿದೇನ್ರಿ ಮನುಷ್ಯನ ಏನಾರ ಇಸ್ಕೊಡ್ಬೇಕಂದ್ರೆ ಇಸ್ಕೊಡ್ಸ್ಬಿಡ್ತೇನೆ. ಏನ್ ಇಸ್ಕೊಟ್ರಿ ಅಣ್ಣ? ಒಂದು ಸಾರಿ ರೀ, ಆಮೇಲೆ ಗೋಲ್ಡ್ ರೀ ಅಣ್ಣ. ಥರ್ಡ್ ಒಂದು ಮನೆ ಪರ್ಸ್ ಇಸ್ಕೊಟ್ಟಿರ್ರಿ. ಮತ್ತ ಭಾಳ ಮಾಡ್ಯಾರ ಅಂದ್ರೆ ನನಗೆ ಫ್ಯಾಮಿಲಿ ಖುಷಿ ಆಗಿರ. ಅಂದ್ರೆ ನೀವು ಫ್ಯಾಮಿಲಿಗೆ ಎಲ್ರೆ ಅಂದ್ರ ದೊಡ್ಡ ಇದಕ್ ಟ್ರಾವೆಲಿಂಗ್ ಮಾಡ್ಸಿರೇನ್ರಿ? ನಮ್ ಫ್ಯಾಮಿಲಿ ನಾ ತಿರುಪತಿ ಕರ್ಕೊಂಡು ಹೋಗಿದ್ದೀರ ಅಣ್ಣ, ಫ್ಲೈಟ್ ಒಳಗೆ ಕಲಬುರ್ಗಿನಿಂದ ತಿರುಪತಿಗೆ. ಅದೊಂದು ಲೈಕ್ ಭಾಳ ಹ್ಯಾಪಿಯೆಸ್ಟ್ ಮೂಮೆಂಟ್ ರೀ. ನಾ ಇನ್ಸ್ಟಾಗ್ರಾಮ್ದಾಗ ಹಾಕಿ ನೋಡ್ರಿ ಅಣ್ಣ. ಇನ್ಸ್ಟಾಗ್ರಾಮ್ದಾಗ ಹಾಕಿ ನಮ್ಮ ಆಡಿಯನ್ಸ್ ನನಗೆ ಖುಷಿ ಆದಾಗ ನಮ್ಮ ಆಡಿಯನ್ಸಿಗೆ ಥ್ಯಾಂಕ್ ಯು ಹೇಳ್ತೇನೆ ರೀ ನಾ. ಯಾಕಂದ್ರೆ ಎಲ್ಲ ಅವರಿಂದ ಅಲ್ರಿ. ಫಸ್ಟ್ ಅಲ್ಲೇ ರೀ ಅಣ್ಣ ಟ್ರಾವೆಲ್ ಮಾಡಿದ್ದು. ಯಾಕಂದ್ರೆ ತಂದೆ ತಾಯಿಗೆ ಇದಕ್ಕಿಂತ ಏನ್ ಬೇಕು ಖುಷಿ? ಮಗ ಇಷ್ಟೆಲ್ಲ ನಮ್ಗೆ ಎಲ್ಲಾ ಕಡೆ ಕರ್ಕೊಂಡೋಗಿ ತೋರಿಸ್ಬೇಕಂತ ಇದಕ್ಕಿಂತ ಯಾವ ಖುಷಿನೂ ಅಂದ್ರೆ ಕಮ್ಮಿ ಇಲ್ರಿ ಎದಕ್ಕಿಂತನು. ಅದು ನಮ್ಮ ಮಮ್ಮಿ ಅದು ಫ್ಲೈಟ್ಲಿ ಎಳ್ದಿವ್ರಿ ತಳಗ, ಆ ಬಸ್ದಾಗ ಕರ್ಕೊಂಡು ಹೋಗ್ತಾರ ನೋಡ್ರಿ. ಅವಾಗ ಅಳ್ಳಕ್ಕೆ ಚಾಲು ಮಾಡಿದ್ರಿ ನಮ್ಮ ಮಮ್ಮಿ. ಅಳತೀರಿ ಯಾಕ ಏನೋ ಒಂದು ಖುಷಿ ರೀ, ಖುಷಿ ಇದ ಭಾಳ ಖುಷಿ ಆಗಿದ್ರಿ ಅಣ್ಣ ಅವತ್ತಿನ ದಿವ್ಸ. ನಾನು ಅನ್ಕೊಂಡಿದ್ದಿಲ್ಲ ನಂದು ಜೀವನದಾಗ ನಾ ಒಂದಿನಾರೇ ಫ್ಲೈಟ್ ಒಳಗೆ ಕುಂದಿರ್ತೀನಿ ಅಂತ. ಭಾರಿ ಕೂತಿವ್ರಿ ಅಣ್ಣ. ಅದು ಆಕ್ಚುಲಿ ಈ ಸರ್ತಿನೂ ಹಂಗೆ ಹೋಗ್ಬೇಕಂತಿತ್ತು, ಬಟ್ ಏನೋ ಇಲ್ಲಿ ಬಂದಾಗಿದ್ರಣ್ಣ, ಫ್ಲೈಟ್ ಬಂದಾಗ ಕಲಬುರಗಿ ತಿರುಪತಿ ಹೋಗಿ ಬಂದಿರಣ್ಣ. ತಂದೆ ನಮ್ಮ ಪಪ್ಪ ಅವ್ರ ಸಪೋರ್ಟ್ ಮಾಡ್ತಾರಣ್ಣ, ಹಂಗೇನಿಲ್ಲ. ಬಟ್ ಅವ್ರ ಎಂದೂ ನನ್ನ ಎದುರು ಹಂಗೆ ತೋರಿಸ್ಬಲ್ರಿ. ನನ್ನ ವಿಡಿಯೋ ನನ್ನ ಎದುರು ಬಂತು ತಿಳ್ಕೊಂಡು ನೋಡಲ್ರಿ ಅವ್ರು, ಸ್ಕಿಪ್ ಮಾಡ್ತಾರೆ, ಮಾಡ್ತಾರ್ರಿ ಫೋನ್. ಸುಮ್ಮಿರ್ತಾರಣ್ಣ ಅವ್ರು. ಚಲೋ ಮಾಡ್ತೀವಿ ಅಂತ ಮಾಡ್ತಾನ್ರಿ, ಚಲೋ ಮಾಡ್ತೀನಿ. ನಮ್ಮ ಪಪ್ಪ ನಂಗೆ ಅವ್ರ ಖುಷಿನೂ ತೋರ್ಸ್ಕಲ್ಲ, ಅವ್ರ ದುಃಖನೂ ತೋರ್ಸ್ಕೊಲ್ಲ. ಭಾಳ ದಿನ ಅವ್ರಿಗೆ ಗೊತ್ತಿದ್ದಿಲ್ಲ ನಾ ಏನ್ ಮಾಡ್ತೀನಂತ. ಒಬ್ರೊಬ್ರು ಹಿಂಗೆ ಹೇಳ್ಯಾರಿ, ಹೊರಗ ಭಾಳ ಹೆಸರು ಅದ ಅಂತ ಹೇಳಾಗ ಅವಾಗ ಒಂದಿನ ಬಂದು ಹೊರಗೆ ಅವಾಗಪ್ಪ ನೀನಂತಂದ್ರು. ಸುಮ್ಮ ಅಂದ್ರಿ. ಆಯ್ತು, ನಾವೇ ಪಾಡ್ಕಾಸ್ಟ್ ಮಾಡ್ತೀನಲ್ರಿ, ನಮ್ಮ ಅಪ್ಪವ್ರಿಗೂ ಗೊತ್ತದಾರಿ. ಬಟ್ ಯಾವತ್ನು ಹಿಂಗ್ ಮಾಡ್ತಿ ಅದು ಮಾಡ್ತಿ ಏನ್ ಹೇಳಲ್ರಣ. ನಮ್ ಪಪ್ಪ ಎಲ್ಲಾ ಅಬ್ಸರ್ವ್ ಮಾಡ್ತಾರ್ರಿ. ಎಲ್ ಹೋದ್ರು ಎಲ್ಲೋದ್ರು ಮಂದಿ ನನಗ್ ಗುರ್ತು ಹಿಡಿತಾರ, ಎಲ್ಲಾ ಅಬ್ಸರ್ವ್ ಮಾಡ್ತಾರ. ಸುಮ್ ಕುಂದಿರ್ತಾರ, ಜಾಸ್ತಿ ಎಂಕರೇಜ್ ಮಾಡಲ್ರಿ, ಜಾಸ್ತಿ ಡಿಸ್ಕರೇಜ್ ಮಾಡಲ್, ಏನು ಮಾಡಲ್, ಸುಮ್ ಇರ್ತಾರಣ್ಣ. ಅದು ಚಲೋ ಅಂತೀನ ಅಣ್ಣ. ಅಬ್ಸರ್ವ್ ಮಾಡ್ತಾರಲ್ಲ, ಚಲೋ ಅಣ್ಣ. ನನಗ್ ಭಾಳ ಇಷ್ಟ ಆತ್ರಿ. ಮತ್ತೆ ನಿಮ್ ತಂಗಿಯವ್ರು ಇಷ್ಟೆಲ್ಲಾ ವೈರಲ್ ಆಗ್ಯದ, ನೀವ್ ಫೇಮಸ್ ಆಗಿದಿ ಅಂತ ಗುಡ್ ಒಪಿನಿಯನ್ ಏನ್ರ ಹೇಳ? ತಂಗಿ ಅಂದು ಗುಡ್ ಒಪಿನಿಯನ್ ಹೇಳಲ್ರಿ. ಏನ್ ಮಾಡ್ತಲೆ ಇನ್ನ ಚಲೋ ಮಾಡಂತ, ಅದು ಚಲೋ ರೀ. ಉಲ್ಟಾ ಎಂಕರೇಜ್ ಆತ, ಅದು ಒಂದ್ ನಿಮ್ ಮೋಟಿವೇಶನ್ ಆತದ. ಪ್ಲಸ್ ಅದು ಮೈನಸ್ ಪಾಯಿಂಟ್ ಹೇಳ್ದಂಗ ಅದು ನನ್ನ ಅದ್ರಿ. ಬಟ್ ಬೇರೆಯವ್ರ ಅದ್ರಲ್ಲ, ನಮ್ಮಣ್ಣ ಅಂತ ಅದಾರಿ, ನಮ್ ತಮ್ಮನೂ ರೀ. ಹಿಂಗ ಯಾವ್ದು ಹೇಳ್ರಣ್ಣ, ನಮ್ ದೋಸ್ತರಿ ಅಲ್ರಿ. ನಾವ್ ದೋಸ್ತ ಅಂದ್ರೆ ಫ್ರೀ. ಅವ ನಾನು ಹೊಲ್ದ ಮಾತ್ದಾಗ್ರಿ. ಅಂದ್ರೆ ನಿಮ್ ತಮ್ಮವ್ರನು ಕಂಟೆಂಟ್ ಮಾಡ್ತಾರೆ? ನಮ್ ತಮ್ಮ ಇಲ್ರಿ ಅಣ್ಣ, ನನ್ ಜೊತೆ ಯಾವ್ದಾರ ವಿಡಿಯೋದಾಗ ಬರ್ತಾನ್ರಿ. ತಮ್ಮ ಅಂದ್ರೆ ಕಾಸ ತಮ್ಮ ಅಲ್ರಿ, ಕಸಿನ್. ನಂಗ್ ಕಾಸ ತಂಗಿ ಹೋಗ್ಬೇಕಣ್ಣ. ನಮ್ ದೋಸ್ತರಿ ಅಲ್ರಿ ಅಣ್ಣ. ಎಲ್ಲಿ ಲೈಕ್ ಎದುರಿದ್ದಾಗ ಏನ್ ಸುಮ್ ದೋಸ್ತ್ ಅಂದ್ರೆ ಹಂಗೆ. ಬಟ್ ಎಲ್ಲಾರ ನಾ ಎಲ್ಲಾರ್ದಾಗ ನಂಗೆ ರೆಸ್ಪೆಕ್ಟ್ ಮಾಡ್ತಾರೆ. ಅದೊಂದ್ ಬಾಳ ಖುಷಿ ಇರ ನಂಗೆ. ನಿಮ್ದು ತಾತವ್ರ ಬಗ್ಗೆ ಅಂದ್ರ ನಿಮ್ ಮಮ್ಮಿಗೆ ಬಾಳ ಜೀವ ಮಾಡ್ತೀರಂತ?
ನಮ್ ತಾತವ್ರ ಹಾ ರೀ ನಮ್ ತಾತವ್ರ ಅಂದ್ರ ನಮ್ ಮಮ್ಮಿಂದ ಪಪ್ಪ ಅವ್ರು ಹರಾರಿ ಇಲ್ಲೇ ಕಲಬುರ್ಗಿ ಒಳಗ ನಮ್ಮ ಮನಿ ಬಾಜುನೇ ಅವ್ರ ಮನಿ ನಮ್ಮ ಅಜ್ಜಿ ಮನಿ. ಅವ್ರು 6 ಮಂದಿ ನಮ್ಮ ಮಮ್ಮಿ ಅವ್ರು. ಅವ್ರು ಒಬ್ರಿಗೊಬ್ರು ಮಸ್ತ್ ಚಲೋ ಅರ. ಅವ್ರೆಲ್ಲ ಹೆಂಗ್ ನಿಮಗ್ ಸಪೋರ್ಟ್ ಮಾಡ್ತಾರೆ ಅಣ್ಣ? ಸಪೋರ್ಟ್ ಎಲ್ರು ಮಾಡ್ತಾರಣ್ಣ, ಎಲ್ರು ವಿಡಿಯೋಸ್ ನೋಡ್ತಾರ್ರಿ. ಅವ್ರಿಗೆ ಇನ್ನೊಬ್ರು ಕೇಳಿರ್ತಾರಿ ನಿಮ್ ರಿಲೇಷನ್ ಅಲ್ಲ ಅಂತ, ನಿಮ್ ರಿಲೇಷನ್ ಅಂತ ಕೇಳ್ತಾರ. ಅವ್ರು ಹೇಳ್ತಾರ ನಿಂಗ್ ಇವ್ರು ಕೇಳ್ಯಾರ ಅವ್ರು ಕೇಳ್ಯಾರ ಅಂತ. ಎಲ್ರು ಸಪೋರ್ಟಿವ್ ಅಣ್ಣ. ಹಿಂಗ ಯಾರು ಹಿಂಗ ಇದು ತಪ್ಪಾಗಿ ಮಾತಾಡೋದು, ಎಲ್ರು ಚಲೋ ಅಣ್ಣ. ಎಲ್ಲರಿಗೂ ಕ್ರೌಡ್ ಫೀಲ್ ಅದಾರ ನಿಮಗೆ? ಅದು ಹೇಳ್ಕೊಲ್ರಣ ನಾನು ಅದ್ರ ಎಲ್ರಿಗೂ ಅದಾರಿ. ಯಾಕಂದ್ರೆ ಎಲ್ಲೋದ್ರು ನಮ್ ಅಜ್ಜಿ ನಮ್ ತಾತಂದ್ ಫ್ರೆಂಡ್ ರೀ, ನಮ್ ಮುತ್ಯಂದ ಫ್ರೆಂಡ್ ಅವ್ರ ಹೆಂಡತಿ. ಅಂದ್ರ ನಮ್ ಮುತ್ಯ ಅಂತ ಅವ್ರ ಫ್ರೆಂಡಿನ ಹೆಂಡತಿ ಅಜ್ಜಿ. ಆ ಅಜ್ಜಿ ಒಂದ್ ಸರ್ತಿ ಬಂದ್ ಫೋಟೋ ತಕೊಂಡ್ರ ನನ್ ಜೊತೆ. ನಂಗೆ ಯಾರಂತ ಗೊತ್ತಿಲ್ಲ. ಮನಿಗ್ ಹೋಗೋಣ ಫೋಟೋ ತರ್ಸ್ ನಮ್ಮ ಮಮ್ಮಿ ಹೇಳ್ತೀನಿ, ಓ ಇವ್ರು ಅಂತ ಗೊತ್ತು. ಆ ಖುಷಿ ಆಗ್ತಾರ ನಮ್ಗೆ. ಕಾಲೇಜ್ ಫ್ರೆಂಡ್ಸ್? ಕಾಲೇಜ್ ಫ್ರೆಂಡ್ಸ್ ಅಂದ್ರೆ ಅಣ್ಣ ನಾ ಕಾಲೇಜ್ ಜಾಯ್ನ್ ಆದಾಗ ಅಣ್ಣ ನಂದು ಏನು ಅಂತಪ್ಪ ಏನು ಒಂದ್ ಎಷ್ಟು 1800 ಏನೋ 1600 ಫಾಲೋವರ್ಸ್ ಇದ್ರಿ. ನಾವ್ ಎಲ್ರಿಗೂ ಹೋಗಿ ಪರ್ಸನಲಿ ಬಾಜು ಕೂತ ಅವ್ರದ್ದು ಇನ್ಸ್ಟಾಗ್ರಾಮ್ ತೆಗೆದು ಫಾಲೋ ಮಾಡ್ಸ್ಕೊ, ಫಾಲೋ ಮಾಡ್ರಣ ಅಂತ. ಅವರು ಭಾಳ ಸಪೋರ್ಟಿವ್ ಅಣ್ಣ. ಅದೇ ನಾವ್ ನನ್ನ ಜೊತೆ ವಿಡಿಯೋ ಮಾಡ್ತಾನ್ರಿ ನಮ್ ದೋಸ್ತ್ ನಾಗರಾಜ್ ಅಂತನ. ಅದು ನಡು ಒಂದ್ ಇಶ್ಯೂ ಐತ್ರಿ ಪಾಪ. ನಾನು ಫೋನ್ ಹಚ್ಚಿ ಅಣ್ಣ ವಿಡಿಯೋ ಮಾಡ್ತಾನ. ಎಲ್ರು ಸಪೋರ್ಟಿವ್ ಅಣ್ಣ. ಹಿಂಗ ನಂಗ ಹೇಟ್ ಮಾಡೋರ್ ಅಂತ ಯಾರು ಸಿಕ್ಕಿಲ್ಲ. ಇದೊಂದು ಲಕ್ಕಿ ಇದೆ ನೋಡ್ರಣ, ಚಲೋ ಸರೌಂಡಿಂಗ್ ಸಿಕ್ಕದ ನನಗೆ. ಯಾವ ಹೀರೋ ಫ್ಯಾನ್ಸ್ ಅಣ್ಣ? ಕಿಚ್ಚ ಸುದೀಪ್ ಹೀರೋ ಫ್ಯಾನ್ಸ್ ರೀ. ಹಂಗಂತ ಅವ್ರದೇ ಅಂತಲ್ರಿ, ಲೈಕ್ ಅವ್ರು ಮಾತಾಡೋದಾಗ್ಲಿ, ಅವ್ರಿರೋ ವೇ ಆಗ್ಲಿ ಅದಕ್ ಫ್ಯಾನ್ ಅಣ್ಣ. ಕನ್ನಡ ಇಂಡಸ್ಟ್ರಿಗೆ ಯಾರ ಹೆಸರು ತರದವ್ರು ಎಲ್ಲರದು ಫ್ಯಾನ್ ರೀ, ಎಲ್ಲರದು ಫ್ಯಾನ್ ಅಣ್ಣ. ಬಟ್ ಮಾತಾಡೋ ಸ್ಟೈಲ್ ಆಗ್ಲಿ, ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಫ್ಯಾನ್. ಬಟ್ ನೀವು ಬಿಗ್ ಬಾಸ್ ಮಾಡಲ್ಲ ಅಂದಿದ್ದಕ್ಕೆ ಒಂದು ಎಮೋಷನಲ್ ವಿಡಿಯೋ ಮಾಡಿದ್ರಿ. ಯಾವ್ದ್ರಿ ಅಣ್ಣ? ಅದು ಕಿಚ್ಚ ಸುದೀಪ್ ಬಗ್ಗೆ. ಅದನ್ನು ಚಲೋ ವ್ಯೂಸ್ ಆಗ್ಯದ್ರಿ ಅಣ್ಣ. ಬಟ್ ಮಾಡತ್ತಾರಲ್ರಿ ಅದೊಂದು ಖುಷಿ ಸುದ್ದಿ. ಅಂದ್ರೆ ಅವ್ರದ್ದು ಸ್ಪೀಚಿಂಗ್ ಸ್ಟೈಲ್, ಮಾತಾಡೋ ಸ್ಟೈಲ್ ನೆಕ್ಸ್ಟ್ ಲೆವೆಲ್. ಬಾಳಿ ಟ್ಯಾಲೆಂಟ್ ಕಿಂತ ಜಾಸ್ತಿನೇ ಹೇಳ್ಬೋದು. ಹೌದೌದ್ರಿ. ಒಂದೇನಣ್ಣ ಆಕ್ಟಿಂಗ್ ಮಾಡ್ತಾರ, ಕಾಮಿಡಿ ಮಾಡ್ತಾರ, ಹಾಡ ಆಡ್ತಾರ. ಮಲ್ಟಿ ಟ್ಯಾಲೆಂಟೆಡ್ ಕಿಂತ ಡಬಲ್ ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು. ಭೇಟಿ ಆಗ್ಬೇಕಂತ ಆಸೆ ಅದ ಅಣ್ಣ, ನೋಡ್ಬೇಕ್ರಿ. ನಮ್ಮ ಮಮ್ಮಿಗೂ ಬಾಳ ಆಸೆ ಅದ ಕಿಚ್ಚ ಸುದೀಪ್ ಸರಿಗೆ ಭೇಟಿ ಆಗ್ಬೇಕಂತಂದು. ಆಗ್ಬೇಕ್ರಿ ಅಣ್ಣ, ಆದಷ್ಟು ಜಲ್ದಿ ಆಗ್ತದ. ಅಷ್ಟ್ ಕೆಲ್ಸ ಮಾಡಮ್ರಿ ನಾವಂತನ. ಬಟ್ ನಮಗ್ ಹಿಂಗ್ ಗುರ್ತಿಸ್ಕೊಂಡ್ ಯಾರಿಗ್ ಗೊತ್ತಿಲ್ಲ ಅಣ್ಣ. ನಮ್ ಒಂದರೆ ಗೊತ್ತಾಗಿದ್ರಣ್ಣ, ನಮ್ ಕೆಲ್ಸ ನಾವ್ ಮಾಡ್ದೇವಲ್ರಿ, ಎಲ್ಲಾನು ನಂಬಲ್ ಬರ್ತದೆ. ಈ ಮಾಡ್ಬೇಕಾಗಿ ಕೆಲ್ಸ ಯಾವ್ದಾರ ಮಾಡಿಲ್ಲ ಅಂತ ಅನ್ಸದೇನ್? ಯೂಟ್ಯೂಬ್ ತಾಯಿ ಸಂಘಟದು ಚಿತ್ತಾಪುರದ್ದು ಬ್ಲಾಗ್ ಹಾಕಿರೇನ್ರಿ? ತಾಯಿ ಎಲ್ಲಮ್ಮ ಚಿತ್ತಾಪುರ. ಹಾ ರೀ, ಅಂದ್ರ ಮಿನಿ ಬ್ಲಾಗ್ ನಾ ಚಿತ್ತಾಪುರಕ್ ಹೋಗಿದ್ದು ಎಲ್ಲೆಲ್ಲ ಹೋಗಿರ್ತೀನಿ ಎಲ್ಲ ಹಾಕಿನ. ನಮ್ಮೂರ್ ಗ್ರಾಮ ದೇವತೆ ರೀ ನಾಗವಿ ಎಲ್ಲಮ್ಮ, ಅಲ್ಲಿ ಹೋಗಿದ್ ಹಾಕೇನ್ರಿ. ಅಲ್ಲೇ ಬಾಜು ಹಿಂಗ್ ನಂದಿ ಬಾವಿ ಅಂತದರಿ, ಅಲ್ಲಿ ಹಾಕಿನ್ರಿ. ಬಾಳ ಮಂದಿ ಗೊತ್ತಿಲ್ಲ ಅಣ್ಣ ನಾ ಚಿತ್ತಾಪುರದಾಗ ಇದೀನಿ ಅಂತಂದು. ಬಟ್ ಅಂದ್ರ ನಾ ಕಲಬುರ್ಗಿದಾಗ ಹುಟ್ಟಿನ್ರಿ. ಬಟ್ ನಮ್ದೆಲ್ಲಾ ಮನಿ ಪ್ರಾಪರ್ಟಿ ಎಲ್ಲ ಚಿತ್ತಾಪುರ. ನಿಮ್ ಚಿತ್ತಾಪುರ ಊರಾಗ ನಿಮ್ ಅಲ್ಲಿಂದ ನಿಮ್ ಫ್ರೆಂಡ್ಸ್ ದೊಡ್ಡವರೆಲ್ಲ ಏನಂತ ಅಣ್ಣ? ಆಕ್ಚುಲಿ ಅಣ್ಣ ನಾ ಹುಟ್ಟಿದಾಗಿಂದ ಈ ಕಡೆ ಇದೇನ್ರಿ. 3-4 ವರ್ಷ ಅಲ್ಲಿ ಇದ್ದು 5-6-7 ವರ್ಷ ನಾ ಇಲ್ಲಿ. ಬಟ್ ಅಲ್ಲಿ ಎಲ್ಲಾ ಈಗ ಗುರ್ತು ಹಿಡಿತಾರಣ್ಣ. ಇವ್ರ ಮಗ ಅಂತ ಗುರ್ತು ಹಿಡಿತಾರ. ಅಲ್ಲಿ ಹೋದಾಗೆಲ್ಲ ಮೊನ್ನೆ ನಾ ಹೋಗಿದ್ದಾರಣ್ಣ ಒಂದ್ ಫಂಕ್ಷನ್ ಗೆ, ಅಲ್ಲೆಲ್ಲಾ ಸನ್ಮಾನ ಮಾಡಿ ಕಳಿಸಿದ್ರಣ. ಬಾಳ ಖುಷಿ ಆಯ್ತಾರ. ಅಂದ್ರೆ ನಮ್ಮ ಊರ್ದಾಗ ಒಂದ್ ರೆಸ್ಪೆಕ್ಟ್ ಕೊಡ್ಲತ್ತಲ್ಲಪ್ಪ ಅಂತ ಒಂದ್ ಬಾಳ ಖುಷಿ. ಇನ್ನೊಂದ್ರಣ್ಣ ಒಂದ್ ಏನೇ ಅಲ್ರಿ, ಕಲಬುರ್ಗಿ ಹುಡುಗ ಅಂತ ಅಲ್ರಿ ಚಿತ್ತಾಪುರದ, ನಮ್ ಚಿತ್ತಾಪುರ ಹುಡುಗ ಅಂತ ಅಂತಾರ. ಅದೊಂದು ಖುಷಿ. ಆಯ್ತು, ನಿಮಗ್ನು ಒಳ್ಳೇದಲ್ರಿ. ಇನ್ನು ನೀವ್ ಏನ್ ಅನ್ಕೊಂಡ್ರಿ ನೋಡ್ ಅದಕ್ಕಿಂತ ಡಬಲ್ ರೀಚ್ ಆರಿ. ನಮ್ ಪಾಡ್ಕಾಸ್ಟ್ ಗೆ ಬಂದಿ ಇಷ್ಟೊತ್ ಕುಂತ್ ಮಾತಾಡಿದಕ್ಕೆ ತುಂಬಾ ಮನ್ಸಿಂದ ಧನ್ಯವಾದಗಳು ನಿಮ್ಗ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಕರೆದು ನನಗೊಂದ್ ಪ್ರೋತ್ಸಾಹ ಮಾಡ್ಬೇಕಂತ ಕರೆದಿರಿ. ನಮ್ ಆಡಿಯನ್ಸ್ ನಿಮಗ್ ಒಳ್ಳೇದಾಗ್ಲಿ, ನಿಮ್ ಆಡಿಯನ್ಸ್ ನಮಗ್ ಒಳ್ಳೇದಾಗ್ಲಿ. ನಿಮ್ ಸ್ನೇಹ ಜೀವಿ ಪಾಡ್ಕಾಸ್ಟ್ ಶರಣ್ ಬಸವೇಶ್ವರ್ ಮತ್ತು ಗಣಪತಿ ಆಶೀರ್ವಾದ ಇರ್ಲಿ ಅನ್ಕೋತ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದ, ಥ್ಯಾಂಕ್ ಯು. ನಮ್ ಪಾಡ್ಕಾಸ್ಟ್ ಬಂದ್ ನಿಮ್ಗೆ ಹೆಂಗ್ ಅನಿಸ್ತ್ರಿ ಅಣ್ಣ? ನಂಗೆ ಬಾಳ, ನಾ ಆಕ್ಚುಲಿ ಇದು ಗ್ರೀನ್ ಸ್ಕ್ರೀನ್ ಅವ್ ಅನ್ಕೊಂಡಿದಾರಿ. ಇದೇನ್ ಗ್ರೀನ್ ಸ್ಕ್ರೀನ್ ಅಲ್ರಿ, ಗ್ರೀನ್ ಸ್ಕ್ರೀನ್ ನಾಗ ಮಾಡ್ತೀರಿ ಅನ್ಕೊಂಡ್. ಬಟ್ ಭಾರಿ ಸೆಟಪ್ ಅದ ಅಣ್ಣ. ಲೈಕ್ ನೀವು ಚಲೋ ನನ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರಿ, ಬಾಳ ಖುಷಿ ಆಯ್ತ್ರಿ. ಚಲೋ ಅನ್ಸದ್ರಣ್ಣ. ಒಂದೇ ಹೇಳ್ತೀನಿ, ಕಂಟಿನ್ಯೂಸ್ ಮಾಡ್ರಿ. ಇದು ಸೀದಾ ಪೂರಾ ಕರ್ನಾಟಕ ಲೆವೆಲ್ ಹೋಗ್ಲಿ ಅಂತ ನನ್ ಕಡೆಯಿಂದ ಒಂದ್ ಆಸೆ. ಕೆಲ್ಸ ಮಾಡನ್ರಿ. ಇನ್ನು ಆದಷ್ಟು ದೊಡ್ಡ ವ್ಯಕ್ತಿನ ತರ್ಸನ್ರಿ, ನಮ್ ಪಾಡ್ಕಾಸ್ಟ್ ಕರ್ಕೊಂಡ್ ಬರಮ್ರಿ. ಆದಷ್ಟು ಜಲ್ದಿ
ಅದ್ರ ಪ್ರಯತ್ನದಲ್ಲಿ ಇದೀವಿ ನಾವು. ಅದ್ರಿ ಅವ್ರ ಬಲ್ಲಿ ಇದ್ದು ನಾಲೆಜ್ ನಿಮಗ್ ಶೇರ್ ಅಲ್ಲಿ, ನಿಂಬಲ್ಲಿ ಇದ್ದು ನಾಲೆಜ್ ಅವ್ರಿಗೆ ಶೇರ್ ಅಲ್ಲಿ. ಬಟ್ ಕಲಬುರಗಿಲಿ ಪಾಡ್ಕಾಸ್ಟ್ ಮಾಡೋರ್ ಕರ್ನಾಟಕಲ್ಲಿ ಹೋಗ್ಯಾರ ಅಂತ ಬರ್ಲಿ. ಬಂದ್ರ ಬಾಳ ಖುಷಿ ರೀ ನಮ್ ಕಲಬುರಗಿ ಮಂದಿಗೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಗಣ, ಥ್ಯಾಂಕ್ ಯು ಸೋ ಮಚ್. ನಮ್ ಸ್ನೇಹಜೀವ್ ಪಾಡ್ಕಾಸ್ಟ್ ಬಂದಿದ್ಕ ನಮ್ ಸ್ನೇಹಜೀವ್ ಫೋಟೋಗ್ರಫಿ ಕಡೆಯಿಂದ ಇದು ಸ್ಪಾನ್ಸರ್ ಅದ ರೀ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೊ ಮಚ್. ಗಿಫ್ಟ್ ಎಲ್ಲ ಇಟ್ರಲ್ಲ ಅಣ್ಣ ಒಳಗ. ಇದು ನಮ್ 2011 ಬ್ಯಾಚ್ ಫ್ರೆಂಡ್ಸ್ ಕೊಡ್ತಾರ್ರಿ. ಓಕೆ ಥ್ಯಾಂಕ್ಸ್ ರೀ ಎಲ್ರಿ. ಇದನ್ನು ನಂಗೆ ರೀ. ಥ್ಯಾಂಕ್ಸ್ ರೀ ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ನಾನ್ ಗಿಫ್ಟ್ ಕೊಟ್ಟಾರಿ, ಸೋ ಮಚ್. ಬಾಳ ಖುಷಿ ಐತ್ರಿ ಅಣ್ಣ ನಿಮ್ ಪಾಡ್ಕಾಸ್ಟ್ ಬಂದು. ಸೊ ಯಾರ ನೋಡತ್ತೀರಿ ಲೈಕ್ ಇವ್ರದೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಏನೇನ್ ಕಂಟೆಂಟ್ ಅದ ಹೋಗಿ ನೋಡ್ಕೊಂಡ್ಬಿಡ್ರಿ. ಸೊ ಥ್ಯಾಂಕ್ ಯು. ನೀವು ಇಷ್ಟೊತ್ತವರೆಗೂ ಸಚಿನ್ ಅವ್ರ ಪಾಡ್ಕಾಸ್ಟ್ ನೋಡಿ ನಿಮಗ ಏನೋ ಒಂಥರ ಮೋಟಿವೇಶನ್ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಯಾಕಂದ್ರೆ ಅವ್ರ ಏನೇನ್ ಹೇಳ್ಯಾರ, ಯೂಟ್ಯೂಬ್ ಬಗ್ಗೆ ಹೇಳ್ಯಾರ, ಮತ್ತೆ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ಯಾರ, ಮತ್ತೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಹೇಳ್ಯಾರ. ಎಲ್ಲರೂ ಈ ಪಾಡ್ಕಾಸ್ಟ್ ನ ದಯಮಾಡಿ ವಾಚ್ ಮಾಡಿ ನೋಡಿ, ನೀವು ಒಂದ್ ಏನೋ ಕಲಿಯೋದಿರ್ತದೆ ಸ್ನೇಹಿತರೆ.